ಎರಡು ಸಂದರ್ಭಗಳಲ್ಲಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ. ಎಸ್ಪೆಷಲಿ ನೀವು ಯೂಟ್ಯೂಬರ್ ಆಗಿದ್ರೆ ಇದು ಅರ್ಥ ಮಾಡ್ತಿದ್ದೀರ. ಒಂದು, ಕ್ಯಾಮ್ರಾನ ಎಲ್ಲ ಸೆಟ್ ಮಾಡಿ ರೆಕಾರ್ಡ್ ಬಟನ್ ಒತ್ತಿದ ಮೇಲೆ ಮೆಮೊರಿ ಕಾರ್ಡ್ ಇಲ್ಲ ಅಂತ ಗೊತ್ತಾಗೋದು. ಇನ್ನೊಂದು ಇದೆ, ಇನ್ನೂ ಒಂದು 2-3 ಚಿಕ್ಕ ಪುಟ್ಟ ಐಟಮ್ ಬರೋದಿದೆ, ಬಂದ್ಮೇಲೆ ತೋರಿಸ್ತೀನಿ. ಸ್ಟೀಲಲ್ಲಿ ಏನಾಗುತ್ತೆ ಅಂದರೆ ಒಳಗಡೆ ಏನಾದ್ರು ಕಟ್ಕೊಂಡಿದ್ರೆ ಬ್ರಷ್ ಹಾಕಿ ಕ್ಲೀನ್ ಮಾಡಿದಾಗ ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ. ನೀವು ಹೀಗೆ ನೋಡ್ಕೊಂಡು ಕ್ಲೀನ್ ಮಾಡಬೇಕಾಗುತ್ತೆ. ಗುಡ್ ಮಾರ್ನಿಂಗ್. ಇವಾಗ ಟೈಮು 12 ಗಂಟೆ 12 ಕಾಲು ಆಗ್ತಾ ಬಂತು. ಸೊ ಮೆಟ್ರೋದಲ್ಲಿ ಸ್ವಲ್ಪ ಸಾಮಾನು ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಸುಮಾರು ದಿವಸ ಆಗೋಯ್ತು. ಸೊ ಸಾಮಾನುಗಳೆಲ್ಲ ಖಾಲಿ ಆಗೋಯ್ತು. ಸಾಮಾನು ಅಂದರೆ ಇನ್ನೇನು ಗೊತ್ತಲ್ಲ, ದಿನಸಿ ಸಾಮಾನುಗಳು. ಸೊ ಅದನ್ನು ತೊಗೊಳ್ಳೋಣ ಅಂತ ಬಂದಿದ್ದೀನಿ. ತೊಗೊಂಡು ಮನೆಗೆ ಹೋಗಿ ಸಾಕಷ್ಟು ಕೆಲಸ ಇದೆ. ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ, ಮಾತಾಡ್ತೀನಿ. ಸುಮಾರು ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ನನಗೂ ಖುಷಿ ಆಗ್ತಾಯಿದೆ. ಹುಷಾರಿರಲಿಲ್ವಲ್ಲ, ಹಾಗಾಗಿ ಮಾಡೋಕ್ಕಾಗಿಲ್ಲ. ವಾಯ್ಸ್ ಇನ್ನೂ ಸರಿ ಹೋಗಿಲ್ಲ ಅಂತಲೇ ಹೇಳ್ಬೋದು. ಬಟ್ ಸರಿ ಹೋಗುತ್ತೆ ನಿಧಾನಕ್ಕೆ. ಬನ್ನಿ ನೋಡೋಣ ಏನೇನಿದೆ ಒಳಗಡೆ ಅಂತ. ನನಗೇನು ಜಾಸ್ತಿ ಸಾಮಾನು ಈ ಥರದ್ದೇನೂ ತೊಗೊಳೋದಿಲ್ಲ. ಬಟ್ ದಿನಸಿ ಗ್ರಾಸರಿನ ತೊಗೋಬೇಕು. ಆದರೆ ಸ್ಟೀಲ್ ಪಾತ್ರೆ ಇದರಲ್ಲೆಲ್ಲ ಏನಿದೆ ಅಂತ ನೋಡೋಣ ಅಂತ ಬಂದೆ. ಏನು ಹೊಸ್ತು ಬಂದಿದೆ ನನಗೇನು ಬೇಕಾಗಿಲ್ಲ, ಬಟ್ ನೋಡೋಣ ಏನೇನು ಬಂದಿದೆ ಅಂತೇಳಿ ಬಂದೆ. ನಿಮ್ಮಲ್ಲೇ ಒಬ್ಬರು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ, ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲಿ ತೊಗೋತೀರಾ ಅಂಥೇಳಿ. ನಾನು ಸೂಪರ್ ಮಾರ್ಕೆಟ್ಗಳಲ್ಲೇ ಸಿಗುತ್ತೆ, ಟ್ರೈ ಮಾಡ್ತಿರ್ತೀನಿ. ಈಗ ಮೆಟ್ರೋದಲ್ಲಿ ಇಲ್ಲಿ ಕಾಣಿಸ್ತು, ಟ್ರೈ ಮಾಡಿ ನೋಡೋಣ ಅಂಥೇಳಿ ಸ್ವಲ್ಪ 100 ಗ್ರಾಮ್ 200 ಗ್ರಾಮ್ ಇರುವಷ್ಟು ಪ್ಯಾಕೆಟ್ನ ತೊಗೊಂಡು ಕೈಯಲ್ಲಿ ಹಿಡ್ಕೊಂಡು ನೋಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಹಿಂದೆ ಒಂದು ಸತಿ ಬ್ಯಾಡಗಿ ಮೆಣಸಿನ್ಕಾಯಿ ಚೆನ್ನಾಗಿರ್ಬೋದೇನೋ ಅಂತ ತಂದಾಗ ಸರಿಯಾಗಿ ಒಣಗಿರಲಿಲ್ಲ, ಹಸಿಯಾಗಿತ್ತು. ಹಾಗೆಯೇ ಜೊಳ್ಳುಕಾಯಿಗಳು ತುಂಬ ಇತ್ತು. ಸೊ ಅದಕ್ಕೆ ಲಾಸ್ಟ್ ಟೈಮ್ ಆ ಥರ ಆದಮೇಲೆ ನಾನು ಯಾವತ್ತೂ ತಂದೇ ಇರಲಿಲ್ಲ. ಈ ಸತಿ ಮತ್ತೆ ಕೈಗೆ ಪ್ಯಾಕೆಟ್ನ ಎತ್ಕೊಂಡು ನೋಡಿದೆ. ಹಾಗೆಯೇ 200 ಗ್ರಾಮಿನ ಪ್ಯಾಕೆಟ್ ಕೂಡ ಇತ್ತು. ಯಾಕೆಂದರೆ ಅರ್ಧ kg 1 kg ಸಾಮಾನ್ಯವಾಗಿರೋದು, 200 ಗ್ರಾಮ್ ಪ್ಯಾಕೆಟ್ ಎಲ್ಲ ಕಡಿಮೆ. ಈ ಸತಿ ಇತ್ತು, ತಗೊಂಡು ನೋಡಿದಾಗ ಫ್ರೆಶ್ ಆಗಿ ಚೆನ್ನಾಗಿದೆ. ಹಾಗೆಯೇ ಸ್ವಲ್ಪ ಸರಿಯಾಗಿ ಒಣಗಿಸಿದ್ದಾರೆ, ಅಷ್ಟೊಂದು ಜೊಳ್ಳುಕಾಯಿ ಇಲ್ಲ ಅಂತ ಪ್ಯಾಕೆಟ್ ನೋಡಿದಾಗ ಅನ್ನಿಸ್ತಿತ್ತು. ಸರಿ, ಒಂದು 200 ಗ್ರಾಮ್ ಅಷ್ಟು ತೊಗೊಂಬಂದು ಯೂಸ್ ಮಾಡಿ ನೋಡೋಣ ಅಂಥೇಳಿ ತೊಗೊಂಬಂದಿದ್ದೀನಿ. ನೋಡೋಣ ಹೇಗೆ ಅನಿಸುತ್ತೆ ಅಂತ ಖಂಡಿತ ನಿಮ್ಗಳ ಜೊತೆ ಹಂಚ್ಕೊಳ್ತೀನಿ. ಹಿಂದೆ ಒಂದ್ಸತಿ ತಂದಾಗ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಅದಾದಮೇಲೆ ನಾನು ತೊಗೊಂಡೇ ಇರಲಿಲ್ಲ. ಸೂಪರ್ ಮಾರ್ಕೆಟ್ಗಳಲ್ಲೇ 1/4 kg ಅಥವಾ ಅರ್ಧ kg ಬೇಕಾದಾಗ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ತೊಗೊಂಡು ಇಟ್ಕೊಳ್ಳೋದು ವಾಸಿ. ಸುಮ್ಮನೆ ಹೆಚ್ಚಿನ ಕ್ವಾಂಟಿಟಿ ತೊಗೊಂಬಂದು ಅದನ್ನು ಮನೇಲಿ ಇಟ್ಕೊಂಡು ಅದನ್ನು ಪ್ರಿಸರ್ವ್ ಮಾಡೋದೇ ಒಂದು ಚಾಲೆಂಜಿಂಗ್ ಆಗೋಗ್ಬಿಡುತ್ತಲ್ವ. ಅದಕ್ಕೋಸ್ಕರ ಸರಿ, ಈ ಸತಿ ಯೂಸ್ ಮಾಡಾದ್ಮೇಲೆ ಖಂಡಿತ ನಿಮಗೆ ತಿಳಿಸ್ತೀನಿ. ಬೆಳಗ್ಗೆ ನಾನು ಇವತ್ತು ಪಾಲಕ್ ಪನ್ನೀರ್ ಮಾಡಿದ್ದೆ. ಮಧ್ಯಾಹ್ನ ಊಟಕ್ಕೆ ಮುಂಚೆ ಫುಲ್ಕ ಮತ್ತು ಅನ್ನನ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಸೊ ಮೆಟ್ರೋಗೆ ಹೋಗಿ ಬರೋ ಹೊತ್ತಿಗಾಗಲೇ ಕರೆಕ್ಟ್ ಊಟ ಸಮಯ ಆಗಿತ್ತು. ಅನ್ನ ಕಿಟ್ಟು ಆಗಿದೆ, ಜೊತೆಗೆ ಫುಲ್ಕಾಗೆ ಚಪಾತಿನ ಅಂದರೆ ಚಪಾತಿ ಹಿಟ್ಟನ್ನು ಕಲಸೋಗಿದ್ನಲ್ಲ, ಅದನ್ನು ಈಗ ಉಂಡೆಗಳನ್ನ ಮಾಡ್ಕೊಳ್ತಾಯಿನಿ. ಒಂದೇ ಸತಿಗೆಲ್ಲ ಉಂಡೆ ಮಾಡಿಟ್ಕೊಂಡ್ರೆ ಒತ್ತಬೇಕಾದ್ರೆ ಪದೇ ಪದೇ ಉಂಡೆ ಮಾಡ್ಕೊಳ್ಳೋದು, ಅದು ಕೈಗೆ ಅಂಟ್ಕೊಳ್ಳೋದು, ತೊಳ್ಕೊಳ್ಳೋ ಆಗೋದು ಇದೆಲ್ಲ ಇರೋದಿಲ್ಲ. ಅದಕ್ಕೆ ಒಂದು ಸತಿಗೆ ಎಲ್ಲವುದು ಉಂಡೆ ಮಾಡಿ ತಯಾರು ಮಾಡಿಟ್ಕೊಂಡೆ. ನಂತರ ಫುಲ್ಕಾನ ಒತ್ಕೊಂಡು ಬೇಯಿಸ್ತಾ ಹೋಗೋದಕ್ಕೆ ತುಂಬ ಸುಲಭವಾಗಿರುತ್ತೆ ಅಂಥೇಳಿ ಪಾಲಕ್ ಪನ್ನೀರು, ಫುಲ್ಕಾ, ಸ್ವಲ್ಪ ಸಲಾಡು, ಮೊಸರನ್ನ ಇದೇನೇ ಇವತ್ತಿನ ಊಟದ ಸಂಭ್ರಮ ಅಂತ ಹೇಳ್ಬೋದು. ಸೊ ಚಳಿಗಾಲದಲ್ಲಿ ಬೆಳಗ್ಗೆ ಇರ್ಬೋದು, ಮಧ್ಯಾಹ್ನ ಇರ್ಬೋದು, ಅಥವಾ ರಾತ್ರಿ ಬಿಸಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ನೋದಂತೂ ತುಂಬಾ ಖುಷಿ ಕೊಡುತ್ತೆ. ಆದರೆ ಯಾವಾಗಲೂ ಪ್ರತಿ ಹೊತ್ತಿಗೂ ಅಡುಗೆ ಮಾಡೋದಕ್ಕೆ ಒಂದೊಂದ್ಸತಿ ಆಗೋದಿಲ್ಲ. ಅಂಥ ಟೈಮಲ್ಲಿ ಆಫ್ಕೋರ್ಸ್ ಬೆಳಗ್ಗೆ ಮಾಡಿದ್ದನ್ನು ರಾತ್ರಿಗೆ ಬಿಸಿ ಮಾಡಿಕೊಂಡು ಏನಾದ್ರು ತಿನ್ನೋದುಂಟು. ಆದರೆ ಚಳಿಗಾಲದಲ್ಲಿ ಬಗೆಯಾಗಿ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನೋದೇ ಒಂದು ಮಜಾ ಅಂತ ಹೇಳ್ಬೋದು. ಚೆನ್ನಾಗಿ ಅನಿಸುತ್ತೆ. ಖಾರವಾಗಿರ್ಬೋದು ಅಥವಾ ಈ ಸೀಸನ್ನಲ್ಲಿ ಸಿಗೋ ಕ್ಯಾರೆಟ್ನ ಬಳಸಿ ಕ್ಯಾರೆಟ್ ಹಲ್ವಾ ಮಾಡಿಕೊಂಡು ಸ್ವೀಟ್ ತಿನ್ನೋದಿರ್ಬೋದು, ಎರಡೂ ಕೂಡ ಅಷ್ಟೇ ಮಜಾ ಕೊಡುತ್ತೆ, ಖಾರ ಸಿಹಿ ಎರಡೂ. ಸೊ ನಿಮ್ಮ ಮನೇಲಿ ಚಳಿಗಾಲದಲ್ಲಿ ಏನೇನು ವಿಶೇಷವಾಗಿ ಮಾಡ್ತೀರಾ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಹಾಗೆಯೇ ಮಧ್ಯಾಹ್ನದ ಊಟಕ್ಕೆ ನಿಮ್ಮಲ್ಲಿ ಏನು ತಯಾರಾಗಿತ್ತು ಅದನ್ನು ಕೂಡ ಬರೆದು ತಿಳಿಸಿ. ನನಗೂ ಕೂಡ ಒಂದು ಕುತೂಹಲ ಇರುತ್ತೆ ತಿಳ್ಕೊಳ್ಳೋದಕ್ಕೆ. ನಿಮ್ಮ ಕಾಮೆಂಟ್ಸ್ಗಳನ್ನ ಓದಿದಾಗ ನನಗೂ ಕೂಡ ಏನೆಲ್ಲ ಅಡುಗೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಸಜೆಷನ್ ಸಿಗುತ್ತೆ. ನಾನೇನು ಮಾಡ್ತೀನಿ ಅನ್ನೋದನ್ನು ಖಂಡಿತ ನೀವು ವ್ಲಾಗಲ್ಲಿ ನೋಡಿರ್ತೀರ. ನೀವೆಲ್ಲ ಏನು ಅಡುಗೆ ಮಾಡಿದ್ದೀರಾ ಅದು ಕೂಡ ನಾನು ಕಾಮೆಂಟ್ ಮೂಲಕ ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತೀನಿ. ಬರೆದು ತಿಳಿಸಿ.
ಫುಲ್ಕ ತಯಾರಾಗ್ತಿದೆ. ಬೆಳಗ್ಗೆನೇ ಫುಲ್ಕಾನು ಮಾಡಿಟ್ಬಿಟ್ರೆ ಮಧ್ಯಾಹ್ನದ ಊಟದ ಹೊತ್ತಿಗೆ ಬಿಸಿ ಬಿಸಿಯಾಗಿ ಚೆನ್ನಾಗಿರೋದಿಲ್ಲ ಅಲ್ವಾ, ಬಿಸಿ ಬಿಸಿಯಾಗಿರೋದಿಲ್ಲ, ಹಾಗೆಯೇ ಆರಿ ತಿನ್ನೋದಕ್ಕೆ ಚೆನ್ನಾಗೂ ಕೂಡ ಇರೋದಿಲ್ಲ. ಹಾಗಾಗಿ ಇವಾಗ ಮಾಡಿಕೊಂಡೆ. ಸೊ ಊಟದ ತಟ್ಟೆ ರೆಡಿಯಾಗಿದೆ. ತಟ್ಟೆಯಲ್ಲಿ ಫುಲ್ಕ, ಪಾಲಕ್ ಪನ್ನೀರು, ಸ್ವಲ್ಪ ಸೌತೆಕಾಯಿ ಸಲಾಡ್ ಅಂಥೇಳಿ ಇದನ್ನು ಇಷ್ಟು ಇದೆ. ಸೊ ಇಷ್ಟೇ ನಮ್ಮಲ್ಲಿ ಇವತ್ತಿನ ದಿವಸದ ಊಟದ ಸಂಭ್ರಮ. ನಿಮಗೂ ಕೂಡ ತಟ್ಟೆನ ಒಂದ್ಸರಿ ತೋರಿಸ್ಬಿಡ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ಊಟ ಎಲ್ಲ ಆದಮೇಲೆ ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡಿ ನಂಗೆ ಸ್ವಲ್ಪ ತಲೆನೋವ್ತಾ ಇತ್ತು. ಸೊ ಮಲ್ಕೊಂಡು ರೆಸ್ಟ್ ತೊಗೊಂಡು ಎದ್ದು ಚೆನ್ನಾಗಿ ನಿದ್ದೆ ಆಯಿತು. ಒಂದೊಂದು ದಿವಸ ಹಾಗೆ ಆಗುತ್ತಲ್ವ, ಮಧ್ಯಾಹ್ನ ಮಲಗಿದ್ರೆ ಎಚ್ಚರನೂ ಆಗಲ್ಲ ಆ್ಯಂಡ್ ರಾತ್ರಿನೋ ಬೆಳಗ್ಗೆನೋ ಅನ್ನೋ ಥರನೂ ಗೊತ್ತಾಗಲ್ಲ, ಹಂಗಾಗತ್ತರ ಒಳ್ಳೆ ನಿದ್ದೆ ಆಯಿತು. ಸೊ ನಿದ್ದೆ ಮಾಡಿದ್ರಿಂದ ಸ್ವಲ್ಪ ತಲೆನೋವು ಕಡಿಮೆ ಆಯಿತು. ಈ ಶೀತ ಕೆಮ್ಮು ಇದೆಲ್ಲ ಬಂದರೆ ಒಂದು ವಾರದ ಪ್ರೋಗ್ರಾಮ್ ನಡೀತಾನೆ ಇರುತ್ತೆ ವಾಯ್ಸ್ ಮತ್ತು ವಾಪಸ್ ಸರಿ ಹೋಗೋದಕ್ಕೆ. ಸೊ ಹಾಗೆ ನಂದು ಕೂಡ ಇನ್ನೇನು ಎಲ್ಲ ಮುಗಿದು ಹೋಗೋ ಸ್ಟೇಜಲ್ಲಿದೆ. ಅಮೆಝಾನಿಂದ ಕೆಲವೊಂದು ಸಾಮಾನುಗಳು ತರಿಸಿದ್ದೆ, ಅದನ್ನು ತೋರಿಸೋಣ ಅಂತ. ಆ್ಯಕ್ಚುಲಿ ಇದನ್ನು ತರಿಸಿ ಎಷ್ಟೊಂದು ದಿವಸ ಆಯಿತು. ನಾನು ಹುಷಾರು ತಪ್ಪಕ್ಕೆ ಮುಂಚೆ ತರಿಸಿದ್ದು, ಆಮೇಲೆ ಏನು ಮಾಡಲಿಲ್ವಲ್ಲ, ಹಾಗಾಗಿ ಅದನ್ನು ತೋರ್ಸೋಕ್ಕೂ ಆಗಿಲ್ಲ. ತೋರಿಸಿದ್ಮೇಲೆ ಯೂಸ್ ಮಾಡೋಣ ಅಂತ ಹಾಗೆ ಇಟ್ಟು ಹಾಗೆ ಇದೆ ಇದು. ಆಮೇಲೆ ಚಳಿಗಾಲ ಬಂತು ಅಂತಂದರೆ ಮುಖ್ಯವಾಗಿ ಲಿಪ್ ಬಾಮ್ಗಳು ಬೇಕು. ನನಗಂತೂ ಲಿಪ್ ಆ್ಯಕ್ಚುಲಿ ಅಂದರೆ ಆ ಥರ ಎಲ್ಲ ಪೀಲ್ ಆಗೋದು ಹೊಡೆಯೋದು ಅಷ್ಟೊಂದು ಆಗೋದಿಲ್ಲ, ಬಟ್ ಒಂಥರ ಡ್ರೈನೆಸ್ ಇರುತ್ತೆ. ನನ್ನ ಸ್ಕಿನ್ನಿಗೆ ಕಂಪೇರ್ ಮಾಡಿದ್ರೆ ನನ್ನ ಲಿಪ್ ಅಷ್ಟು ಡ್ರೈ ಆಗೋದಿಲ್ಲ. ಸ್ವಲ್ಪ ಚಳಿಗಾಲ ಬಂದಾಗ ಆಗ್ತಿರುತ್ತೆ, ಬಟ್ ಅಷ್ಟೊಂದು ಸ್ಕಿನ್ ಡ್ರೈ ಆಗೋಷ್ಟು ಆಗೋದಿಲ್ಲ. ಸೊ ಡ್ರೈ ಸ್ಕಿನ್ನಿಗೆ ನಾನೊಂದು ಮಾಯ್ಶ್ಚರೈಸರ್ನ ಟ್ರೈ ಮಾಡಿದೆ, ಸೆರಾವಿ ಅಂತ ಹೇಳಿದ್ದು. ಚೆನ್ನಾಗಿದೆ ಇದು. ಅವರು ಹೇಳೋ ಪ್ರಕಾರ 48 hours ಮಾಯ್ಶ್ಚರ್ನ ಇದು ಮಾಡುತ್ತೆ ಅಂತ, ರಿಟರ್ನ್ ಮಾಡುತ್ತೆ ಅಂತಾರಲ್ಲ. ಆ್ಯಕ್ಚುಲಿ ಕೆಲವ್ರಿಗೆ ಅಂದರೆ ಯೂಟ್ಯೂಬಲ್ಲೂ ನಾನು ವೀಡಿಯೋಸ್ ನೋಡ್ತಿದ್ದಾಗ ಕೆಲವರು ಇದು ಏನಂತಾರೆ ರಿವ್ಯೂಗಳು ಇದೆಲ್ಲ ನೋಡ್ತಿದ್ದಾಗ 48 hours ಎತ್ತಿಕ್ಬೇಕು, 72 hours ಹಾಕಬೇಕು ಅಂತ ಕೆಲವರು ಅಂತಿರ್ತಾರೆ. ಆ್ಯಂಡ್ ಕೆಲವ್ರಿಗೆ ಅದು ಅರ್ಥನೂ ಆಗಲ್ಲ. ಬಟ್ ನನಗೂ ಮುಂಚೆ ಗೊತ್ತಾಗ್ತಿರಲಿಲ್ಲ ಯಾಕೆ ಅದು ಹೇಳ್ತಾರೆ ಅಂಥೇಳಿ, ಎಸ್ಪೆಷಲಿ ಈ ಥರ ಪ್ರಾಡಕ್ಟ್ಗಳು. ಆ್ಯಂಡ್ ನೀವು ಈಗ ಡರ್ಮಟಾಲಜಿಸ್ಟ್ಗಳೆಲ್ಲ ಕೆಲವರು ರೆಕಮೆಂಡ್ ಮಾಡೋ ಪ್ರಾಡಕ್ಟ್ಗಳೆಲ್ಲ ಇವಾಗ ಕೆಲವೊಂದು ಕೌಂಟ್ರಲ್ಲೂ ತೊಗೊಳೋಂಗಿರುತ್ತೆ ಮೆಡಿಕಲ್ ಶಾಪಲ್ಲಿ. ಆ ಥರದನ್ನು ನೀವು ಗಮನಿಸಿದ್ರೆ 48 hours 72 hours ಅಂಥೇಳಿ. ಬಟ್ ಆ್ಯಕ್ಚುಯಲಾಗಿ ನನಗೆ ಫಸ್ಟ್ ಟೈಮು ಈ ಕ್ರೀಮು ಹಚ್ಕೊಂಡು ಯೂಸ್ ಮಾಡಿದ್ಮೇಲೆ ಗೊತ್ತಾಯಿತು ಯಾಕೆ 48 hours ಅಂತ ಕ್ಲೈಮ್ ಮಾಡ್ತಾರೆ ಅಂಥೇಳಿ. ನಾವು ಹಚ್ಕೊಂಡ್ಮೇಲೆ ನಾವೇನು 48 hours ಮುಖ ತೊಳಿದೇ ಇರೋದಿಲ್ಲ, ಅಥವಾ 72 hours ಸ್ನಾನ ಮಾಡದೇ ಇರೋದಿಲ್ಲ. ಆದರೆ ಏನಾಗುತ್ತೆ ಅಂದರೆ ನೀವು ಮುಖ ತೊಳೆದಾಗ ಅಥವಾ ಸ್ನಾನ ಮಾಡಿದಾಗಲೂ ಮುಖ ತೊಳ್ಕೊಂಡಾಗ ಅದಾದಮೇಲೂ ಕೂಡ ನಿಮ್ಮ ಸ್ಕಿನ್ನು ಸಾಫ್ಟಾಗಿ ಮಾಯ್ಶ್ಚರ್ ಲೆವೆಲ್ಲು ಹೋಗದೇ ಇರೋ ಥರ ಹಾಗೆ ಸಾಫ್ಟಾಗಿ ಉಳಿಯೋಗಿ ಆಮೇಲೆ ಒಂದ್ಸಲ ಎಳೆದ ಹಾಗೆ ಆಗ್ತಿರುತ್ತಲ್ಲ, ಅದೆಲ್ಲ ಆಗೋದಿಲ್ಲ ಅನ್ನೋದು ನನಗೆ ಈ ಕ್ರೀಮಲ್ಲಿ ರಿಯಲೈಸ್ ಆಯಿತು. ಎಷ್ಟೊಂದು ಕ್ರೀಮಲ್ಲಿ ಆ ಥರ ಕ್ಲೈಮ್ ಮಾಡ್ತಾರೆ, ಆದರೆ ಬಟ್ ಈ ಕ್ರೀಮಲ್ಲಿ ನನಗೆ ಅದು ಗೊತ್ತಾಯಿತು. ಅಂದರೆ ಈಗ ನಾನು ಇವಾಗ ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಈ ಕ್ರೀಮ್ನ ಹಚ್ಕೊಂಡ್ರೆ ನಾಳೆ ಬೆಳಗ್ಗೆ ಎದ್ದು ಅಂದರೆ ಅಷ್ಟರೊಳಗಲ್ಲೇ ಎಷ್ಟೊಂದು ಸತಿ ಮುಖ ತೊಳೆದಾಗಿತ್ತು, ಅಟ್ಲೀಸ್ಟ್ 2-3 ಸತಿ ಎದ್ದು ತೊಳೆದಿರ್ತೀವಿ, ಅಥವಾ ಹೊರಗೆ ಹೋಗಿ ಬಂದರೆ ಇನ್ನೊಂದ್ಸತಿ ಜಾಸ್ತಿನೂ ಆಗಿರುತ್ತೆ. ನಾಳೆ ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡಾಗ ಕೂಡ ನನಗೆ ಆ ಡ್ರೈನೆಸ್ ಕಾಣೋದಿಲ್ಲ ಮುಖದಲ್ಲಿ, ಆಮೇಲೆ ಒಂಥರ ಸ್ಕಿನ್ ಎಳೆದ ಹಾಗೆ. ಅದು ನನಗೆ ಈ ಇದರೊಳಗೆ ಗೊತ್ತಾಯಿತು ಈ ಮಾಯ್ಶ್ಚರೈಸರ್ಲಿ. ಇದು ಎಕ್ಸ್ಪೆನ್ಸಿವ್ ಇದೆ, ಇದು ಕಡಿಮೆ ಏನಿಲ್ಲ. ಇದು ಸೆರಾವಿ ಅಂಥೇಳಿ ಇಷ್ಟು ml 50 mlಗೆ 399 ಏನೋ ಇದೆ. ಹೌದು, ಇದಕ್ಕೆ ಯಾವ ಥರದ್ದು ಡಿಸ್ಕೌಂಟ್ ಎಲ್ಲ ಏನಿರಲಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ನಂತರನೇ ಡ್ರೈ ಸ್ಕಿನ್ನು ಆಲ್ಮೋಸ್ಟ್ ಒಂದು ತಿಂಗಳಿಂದ ಯೂಸ್ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಚಳಿಗಾಲ ಬಂದರೆ ತುಂಬ ಡ್ರೈ ಸ್ಕಿನ್ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು. ಮೀಡಿಯಮ್ ಅಂದರೆ ಕೆಲವ್ರಿಗೆ ಓಕೆ ಚಳಿಗಾಲ ಬಂತು ಅಂತ ಡ್ರೈ ಸ್ಕಿನ್ ಅಂತಿದ್ರೆ ಸ್ವಲ್ಪ ಇದು ಹೆವಿ ಅಂತ ಅನಿಸ್ಬೋದು ಅನಿಸುತ್ತೆ. ಬೇರೆ ಟೈಮೆಲ್ಲ ನಂದು ಥ್ರೂ ಔಟ್ ದ ಇಯರ್ ಸ್ವಲ್ಪ ಡ್ರೈ ಆಗೇ ಇರುತ್ತೆ, ಹಾಗಾಗಿ ನನಗೆ ಇದು ಸೂಟ್ ಆಗ್ತಾಯಿದೆ. ಇಲ್ಲ ಸ್ವಲ್ಪ ಚಳಿಗಾಲಕ್ಕೆ ಡ್ರೈ ಆಗ್ತಿದೆ ಅಷ್ಟೇ ಅಂತ ಅಂದರೆ ಡಾಟ್ ಆ್ಯಂಡ್ ಕೇರ್ದು ಸೆರಮೈಡ್ ಮಾಯ್ಶ್ಚರೈಸರ್ ಏನಿದೆಯಲ್ಲ ವಿತ್ ಅದರ ಲಿಂಕ್ ಹಾಕ್ತೀನಿ, ಒಂದು ಬ್ಲೂ ಕಲರ್ ಬರುತ್ತೆ, ಅದು ಚೆನ್ನಾಗಿದೆ. ಇದೆರಡು ಲಿಪ್ ಬಾಮು, ಇದು ವಿಶ್ ಕೇರ್ನವ್ರದ್ದು ಟಿಂಟೆಡ್ ಲಿಪ್ ಬಾಮು, ಮತ್ತು ಇನ್ನೊಂದು ಮಾಮಾ ಅರ್ಥನವ್ರದ್ದು
ಇದು ಟಿಂಟೆಡ್ ಅಲ್ಲ, ಇದು ಮಾಮಾಅರ್ತ್ನವ್ರದ್ದು. ಜಸ್ಟ್ ಶಿಯಾ ಬಟರು, ಕೋಕೋ ಬಟರು, ಶಿಯಾ ಬಟರ್, ಕೋಕೋ ಬಟರು, ಬಿ ವ್ಯಾಕ್ಸು ಇರೋವಂತಹ ಲಿಪ್ ಬಾಮ್ಗಳು ನನಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಆಮೇಲೆ ನಾನು ಕೆಲವ್ರು ಕೇಳ್ತಿರ್ತೀರ, ಟೀನೇಜ್ ಮಕ್ಕಳಿದ್ದಾರೆ, ನನ್ನ ಮಗಳು 10 ವರ್ಷ, 14 ವರ್ಷ, 15 ವರ್ಷ, ಈ ಲಿಪ್ ಬಾಮು ಯೂಸ್ ಮಾಡ್ಬೋದು ಅಂತ ನನಗನ್ಸಿ ನಾನು ಧನ್ವಿಗೆ ತರಿಸಿದ್ದು. ಇದು ಮಾಮಾಅರ್ತ್ನವ್ರದ್ದು ಬರೀ ಶಿಯಾ ಬಟರು, ಇನ್ಯಾವುದೋ ಬಟರ್ ಇದೆ, ಮತ್ತು ಟಿಂಟೆಡ್ ಅಲ್ಲ. ಆಮೇಲೆ ಕೆಲವು ಸತಿ ಏನಾಗುತ್ತೆ, ಟಿಂಟೆಡ್ ಇದ್ದರೆ ಒಂಥರ, ಕೆಲವು ಟಿಂಟೆಡ್ ಆದ್ರೂ ಎಷ್ಟು ಜೋರಾಗಿರುತ್ತೆ ಅಂದರೆ ಲಿಪ್ಸ್ಟಿಕ್ ಹಚ್ಚಿರೋ ಥರನೇ ಮಕ್ಳಿಗೆ ಕಾಣಿಸ್ತಿರುತ್ತೆ. ಸೊ ಆಮೇಲೆ ಬೇಕಾಗೂ ಇಲ್ಲ ಅವ್ರುಗಳಿಗೆ, ಅದು ಜಸ್ಟ್ ತುಟಿ ಒಣಗಿದ ಹಾಗೆ, ಅಂದರೆ ಕೆಲವ್ರಿಗೆಲ್ಲ ಪೀಲ್ ಆಗುತ್ತಲ್ವ ತುಂಬ ಇದರಿಂದ. ಆಮೇಲೆ ಈ ಲಿಪ್ ಬಾಮ್ ಯೂಸ್ ಮಾಡೋದು ಒಂದು, ಬಟ್ ಚೆನ್ನಾಗಿ ನೀರು ಕುಡಿದು ಅದೆಲ್ಲ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೈಡ್ರೇಟೆಡ್ ಆಗಿರೋದು ಬಾಡಿ ಕೂಡ ಅಷ್ಟೇ ಇಂಪಾರ್ಟೆಂಟು. ಕೆಲವು ಸತಿ ಮಕ್ಕಳು ಸರಿಯಾಗಿ ನೀರು ಕುಡಿಯಲ್ಲ, ಇದೆಲ್ಲ ಮಾಡ್ತಿರ್ತಾರೆ. ಎಸ್ಪೆಷಲಿ ಸ್ಕೂಲ್ಗೆ ಹೋಗೋ ಮಕ್ಳಿಗಂತೂ ಏನೋ ಗಮನ ಕಡಿಮೆ ಇರುತ್ತೆ. ಮಕ್ಕಳು ಮನೇಲಿ ಇದ್ದಾಗಲೂ ಅಷ್ಟೇ ಆಟ ಅಂತ ಅದ್ರ ಕಡೆ ಗಮನ. ಸೊ ನೀರು ಕುಡಿಯೋದು ಅವೆಲ್ಲ ಚೆನ್ನಾಗೂ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಚಳಿಗಾಲದಲ್ಲಿ. ಜೊತೆಗೆ ಆ ಡ್ರೈನೆಸ್ ಇದು ಮಾಡೋದಕ್ಕೆ ಇದು ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು, ಮಾಮಾಅರ್ತ್ನವ್ರದ್ದು. ಇದಿಷ್ಟು ತರಿಸಿದ್ದು. ಇದೊಂದು ಆಯಿಲ್, ಐ ಥಿಂಕ್ ನಿಮ್ಮಲ್ಲಿ ಸುಮಾರು ಜನ ಯೂಸ್ ಮಾಡ್ತಿರ್ತಾರೆ ಆಲ್ರೆಡಿ ಇಟ್ಕೊತೀನಿ. ಬೋರೋಸಿಲ್ನವ್ರದ್ದು ಈ ಆಯಿಲ್ ಕ್ಯಾನ್ ಏನಿದೆಯಲ್ಲ, ನಾನು ಎಷ್ಟೋ ಅಂದರೆ ಟಪ್ಪರ್ವೇರ್, ಎಲ್ಲರ ಕಿಚನ್ನಲ್ಲೂ ಜರ್ನಿ ಹೀಗೆ ಶುರುವಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಮೋಸ್ಟ್ಲಿ. ಟಪ್ಪರ್ವೇರ್ ಆಯಿಲ್ ಕ್ಯಾನು ನೆನಪಿದೆಯಾ? ಅದನ್ನು ತೊಳೆಯೋದಕ್ಕೆ ನಾವೆಲ್ಲ ಎಷ್ಟು ಕಷ್ಟಪಡ್ತಿದ್ವಿ ಅಂತೇಳಿ. ಅದು ಜಿಡ್ಡು ಧೂಳು ಎಲ್ಲ ಕೂತ್ಕೊಂಡು ಎಷ್ಟು ನೋಡೋಕ್ಕೂ ಕೂಡ ಕೆಟ್ಟದಾಗ್ತಿತ್ತು. ಅದಾದಮೇಲೆ ಸ್ಟೀಲ್ದು ಬಂತು. ಸ್ಟೀಲ್ದು ಆಯಿಲ್ ಕ್ಯಾನ್ಗಳು ಮುಂಚೆಯಿಂದನೂ ಇತ್ತು, ಬಟ್ ಅಂದರೆ ಜಸ್ಟ್ ಹಿಂಗೆ ಪಾತ್ರೆಗೆ ಸೀದಾ ಹಾಕೋ ಥರದ್ದು, ಆ ಥರದ್ದು ಕಡಿಮೆ. ಅಂದರೆ ದೊಡ್ಡದು ಇರ್ತಿತ್ತು ಅಥವಾ ಚಿಕ್ಕದು ಇರ್ತಿತ್ತು ನಾವು ಗೊತ್ತಿಲ್ಲ. ಬಟ್ ನಾನಂತೂ ಟಪ್ಪರ್ವೇರ್ದು ಯೂಸ್ ಮಾಡಿದೆ, ಸ್ಟೀಲ್ದು ಯೂಸ್ ಮಾಡಿದೆ, ಮಗ್ ಥರದ್ದು ಬರುತ್ತಲ್ಲ ಅದು. ಕೊನೆಗೆ ಈ ಥರ ಗಾಜಿಂದಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಗಾಜಿಂದು ಯೂಸ್ ಮಾಡೋದಕ್ಕೆ ಸ್ವಲ್ಪ ಸುಲಭ. ಇದಕ್ಕೂ ಮುಂಚೆ ನಾನು ಸ್ಟೀಲಿಂದು ಈ ಥರ ಆಯಿಲ್ ಡಿಸ್ಪೆನ್ಸರು ಯೂಸ್ ಮಾಡಿದ್ದೀನಿ. ಬಟ್ ಸ್ಟೀಲ್ದು ಸುಲಭನೇ, ಅಂದರೆ ನೋಡೋಕ್ಕೂ ಕೂಡ ಸ್ವಲ್ಪ ಚೆನ್ನಾಗಿತ್ತು, ಅಂದರೆ ಗ್ಲಾಸ್ಗೆ ಹೋಗ್ಬೋದು. ಸ್ಟೀಲಲ್ಲಿ ಏನಾಗುತ್ತೆ ಅಂದರೆ ಒಳಗಡೆ ಏನಾರು ಕಟ್ಕೊಂಡಿದ್ರೆ ಬ್ರಷ್ ಹಾಕಿ ಕ್ಲೀನ್ ಮಾಡಿದಾಗ ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ. ನೀವು ಹೀಗೆ ನೋಡ್ಕೊಂಡು ಕ್ಲೀನ್ ಮಾಡಬೇಕಾಗತ್ತೆ. ಗ್ಲಾಸಲ್ಲಾದರೆ ಅಟ್ಲೀಸ್ಟ್ ಹೊರಗಿಂದ ಕಾಣುತ್ತೆ. ಆ್ಯಂಡ್ ಇವಾಗ ಏನಾರು ಒಂದು ಆದಮೇಲೆ ಇವಾಗ ಎಷ್ಟೊಂದು ಎಣ್ಣೆ ಬ್ರ್ಯಾಂಡ್ಗಳು ಪ್ಲಾಸ್ಟಿಕ್ ಬಾಟ್ಲುಗಳಲ್ಲಿ ಬಂದ್ಬಿಡುತ್ತೆ. ಸೊ ಅದನ್ನೇ ಯೂಸ್ ಮಾಡಿ ಅದನ್ನೇ ಮತ್ತೆ ತೊಗೊಂಬರೋದು ಹಾಗೆ ನಡೀತಿರೋದು ಸಾಮಾನ್ಯ, ಹೆಚ್ಚು ಕಡಿಮೆ ಎಲ್ಲರ ಮನೇಲೂ ಆಗ್ತಿರುತ್ತೆ. ಸೊ ಪ್ಯಾಕೆಟ್ಗಳು ಕಡಿಮೆನೆ. ಒಂದೊಂದ್ಸರಿ ಈ ತೊಳೆಯೋ ಇದು ಕಷ್ಟ ತಪ್ತು ಅಂತ ಬಾಟ್ಲುಗಳು ತೊಗೊಳೋದು ಈಸಿ ಅನಿಸುತ್ತೆ. ಬಟ್ ಬಾಟ್ಲುಗಳು ಎಷ್ಟೊಂದು ಏನಂತಾರೆ ವೇಸ್ಟ್ನ ಕ್ರಿಯೇಟ್ ಮಾಡುತ್ತಲ್ವ. ಸೊ ಬಾಟ್ಲುಗಳು ಅವಾಯ್ಡ್ ಮಾಡೋದು ವಾಸಿ ಆ್ಯಕ್ಚುಲಿ. ಬಟ್ ಕೆಲವೊಂದು ನಾವು ಬ್ರ್ಯಾಂಡ್ಗಳು ಇಷ್ಟಪಟ್ಟು ಹೋಗ್ತಿದ್ದ ಅವ್ರ ಬಾಟ್ಲುಗಳಲ್ಲೇ ಕೊಡ್ತಿದ್ರೆ ಏನು ಮಾಡೋಕ್ಕೂ ಆಗೋದಿಲ್ಲ. ಬಟ್ ಪ್ಯಾಕೆಟಲ್ಲಿ ಬಂದು ಪ್ಯಾಕೆಟ್ನ ಬಾಟ್ಲಿಗೆ ಹಾಕಿ ಯೂಸ್ ಮಾಡೋದು ಒಳ್ಳೆಯದು. ನೋಡೋಣ, ನಮಗೆ ಬೇಕಾಗಿರೋ ಬ್ರ್ಯಾಂಡ್ಗಳು ಆ ಥರ ಪ್ಯಾಕೆಟಲ್ಲಿ ಹಾಕೋ ಶುರು ಮಾಡಿದಾಗ ಸುಲಭ ಅಂತ ನಂಗೆ ಅನಿಸುತ್ತೆ. ಯಾಕೆಂದರೆ ನಾನು ಈ ಆರ್ಗ್ಯಾನಿಕ್ ಕೋಲ್ಡ್ ಪ್ರೆಸ್ ಏನದು ಗ್ರೌಂಡ್ನಟ್ ಆಯಿಲ್ ಉಪಯೋಗಿಸ್ತಿರ್ತೀನಿ. ಸೊ ಎಷ್ಟೊಂದು ಬ್ರ್ಯಾಂಡಿನ ಟ್ರೈ ಮಾಡ್ತಿರ್ತೀನಿ. ನಂಗೆ ಇತ್ತೀಚಿನ ಯಾಕೋ 24 ಮಂತ್ರ ಅಷ್ಟು ಇಷ್ಟ ಆಗ್ತಿಲ್ಲ. ಯಾಕೋ ಮೊದಲಿರೋ ಒಂದು ಘಮ ಇದು ಇಲ್ಲ ಅಂತ ಎಣ್ಣೆನಲ್ಲ ಅನ್ನಿಸ್ತಾ ಇದೆ ನನಗೆ. ಈಚೀಚೆಗೆ ಗ್ರೌಂಡ್ನಟ್ ಆಯಿಲಲ್ಲಿ ಪ್ಯೂರ್ ಆ್ಯಂಡ್ ಶ್ಯೂರ್ ಅಂತ ಬರುತ್ತಲ್ಲ, ಅವ್ರದ್ದು ಚೆನ್ನಾಗಿದೆ ಅಂತ ಅನಿಸ್ತು. ಘಮನೂ ಇದೆ ಇದು. ಆಮೇಲೆ ಕಡಲೆಕಾಯಿ ಎಣ್ಣೆ ಅಂತ ಗೊತ್ತಾಗತ್ತೆ. ಆಮೇಲೆ ನಾನು ಹಿಂದೆ ಒಂದು ಬ್ಲಾಗಲ್ಲಿ ಯಾವುದೋ ಒಂದರಲ್ಲಿ ಜಸ್ಟ್ ಕೋಲ್ಡ್ ಪ್ರೆಸ್ಸಲ್ಲಿ ತೆಗೆದಿರೋದು ಡಬಲ್ ಫಿಲ್ಟ್ರು ಆ ಥರ ಎಲ್ಲ ಏನೂ ಮಾಡದೇ ಇರೋದು ಒಂದು ಎಣ್ಣೆನೇ ಉಪಯೋಗಿಸಿದ್ದೆ. ಒಂಥರ ವೈಟ್ ಥರ ಇತ್ತು. ತೀರಾ ಆ ಥರ ಇರೋದು ಕೂಡ ಉಪಯೋಗಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ನೊರೆ ಎಲ್ಲ ಜಾಸ್ತಿ ಬರುತ್ತೆ, ಸರಿಯಾಗಿ ಫಿಲ್ಟ್ರ್ ಆಗದಿದ್ದರೆ ಆ ಪ್ರಾಬ್ಲಮ್ಮು ಆಗುತ್ತೆ. ಸೊ ಪ್ಯೂರ್ ಆ್ಯಂಡ್ ಶ್ಯೂರ್ನವ್ರು ಚೆನ್ನಾಗಿದೆ ಅಂತ ನನಗನ್ಸು. ಇತ್ತೀಚಿನ ದಿನದಲ್ಲಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದೊಂದು ಬಾಟ್ಲು ತರಿಸಿದೆ. ಇದು ಆ್ಯಕ್ಚುಲಿ ನಾನು ತರಿಸ್ಬೇಕಾದ್ರೆ ಅರ್ಧ ಲೀಟ್ರು 1 ಲೀಟ್ರು ಅಂತ ಗಮನಿಸಿಲ್ಲ ನಾನು. ದೊಡ್ಡದು ಅಂದ್ಕೊಂಡೆ 1 ಲೀಟ್ರ್ ಅಂದ್ಕೊಂಡೆ ತರಿಸ್ದೆ ಅನಿಸುತ್ತೆ. ಬಟ್ ಇದು ಅರ್ಧ ಲೀಟ್ರ್ ಬಂದಿದೆ. ಇದು ಕೂಡ ಉಪಯೋಗಕ್ಕೆ ಬರುತ್ತೆ ನನಗೆ. ತೊಳೆಯೋದಕ್ಕೇನೋ ಚೆನ್ನಾಗಿದೆ ಅಂತ ಅನಿಸುತ್ತೆ. ಬಿಸಿನೀರೆಲ್ಲ ಹಾಕಿ ಏನು ಆ ಬ್ರಷಲ್ಲಿ ಹಿಂಗೆ ಕ್ಲೀನ್ ಮಾಡಿದ್ರೆ ಎಲ್ಲಿ ತನಕ ಎಲ್ಲೆಲ್ಲಿ ಕ್ಲೀನ್ ಮಾಡಬೇಕು ಅದೆಲ್ಲ ಕ್ಲೀನಾಗಿ ಕಾಣುತ್ತೆ. ಸೊ 1/2 ಲೀಟ್ರದ್ದು ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ 1/2 ಲೀಟ್ರು ಅಲ್ಲ, 450 ml ಅಂತ ಇಲ್ಲೇ ಮಾರ್ಕ್. ಸೊ ಇದಿಷ್ಟು ಅಮೆಝಾನಿಂದ ತರಿಸಿದ್ದು. ತೋರಿಸೋಣ ಅನ್ಸ್ಕೋತಾ ಇದ್ದೆ. ಇನ್ನೂ ಒಂದು 2-3 ಚಿಕ್ಕ ಪುಟ್ಟ ಐಟಮ್ ಬರೋದಿದೆ, ಬಂದಮೇಲೆ ತೋರಿಸ್ತೀನಿ. ಅದು ಏನು ತರಿಸಿ ನೀನು ತಗೊಂಡು ನನಗೂ ಮರೆದೋಗ್ಬಿಟ್ಟಿದೆ. ಕಿಚನಿಗೆ ಸಂಬಂಧಪಟ್ಟಿದ್ದ ಅಥವಾ ಸ್ಕಿನ್ ಕೇರಿಗೆ ಸಂಬಂಧಪಟ್ಟಿದ್ದ ಅಂಥೇಳಿ.
ಸೊ ಆ ಎಣ್ಣೆ ಬಾಟ್ಲು ನೀವೇನಾರು ಬೋರೋಸಿಲ್ನವ್ರದ್ದು ಯೂಸ್ ಮಾಡಿ ಚೆನ್ನಾಗಿದೆ ಅಂತ ನಿಮಗೂ ಅನಿಸಿದ್ಯಾ ಕಾಮೆಂಟ್ ಸೆಕ್ಷನ್ ಬರ್ತಿಳಿಸಿ ಅಲ್ಲ, ಅಥವಾ ನಿಮಗೇನಾರೋ ಇಲ್ಲ ಇದು ಪ್ರಾಬ್ಲಮ್ಯಾಟಿಕ್ ಅನಿಸಿದ್ಯಾ ಅದು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಬರ್ತಿಳಿಸಿ. ನನಗೆ 1 ಲೀಟ್ರದ್ದು ತೊಗೋಬೇಕು ಅಂತ ಇದೆ. ಸೊ ಪ್ಯಾಕೆಟ್ ಎಲ್ಲ ಓಪನ್ ಮಾಡಿದ್ರೆ 1 ಲೀಟ್ರ್ ಪೂರ್ತಿ ಹಾಕಿ ಚೆನ್ನಾಗಿ ಇಟ್ಬಿಡ್ಬೋದು ಅಂಥೇಳಿ. ನೋಡೋಣ, ನಾನು ನಿಮ್ಮ ಕಾಮೆಂಟ್ನ ಓದೋದಕ್ಕೆ ಕಾಯ್ತಾ ಇರ್ತೀನಿ. ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಅದಾದಮೇಲೆ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ. ಅದರ ಡ್ರೆಸ್ ಚೇಂಜ್ ಆಗಿದೆ. ಯಾಕೆ ಅಂತಂದರೆ ಇಲ್ಲೊಂದಿಷ್ಟು ಕೆಲಸಗಳಿದೆ ನನಗೆ. ಸೊ ಕಫ್ತಾನ ಹಾಕ್ಕೊಂಡು ಅದು ಮಾಡೋದಕ್ಕೆ ಆಗೋದಿಲ್ಲ ಕೆಲಸಗಳು ಅಂತ ಅನ್ನಿಸ್ತು. ಹಾಗಾಗಿ ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಬಂದೆ. ಜೊತೆಗೆ ಇಲ್ಲಿ ಮೆಣಸಿನ ಕಾಳುಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಬಾನ್ ನಿಂಬಸ್ ಅಂತ ಒಂದು ಜಾಗಕ್ಕೆ ಹೋಗಿದ್ದೆ. ಗೊತ್ತಾ ನಿಮಗೆ? ನಿಮ್ಮಲ್ಲಿ ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ. ಅಲ್ಲಿ ಮಾರ್ತಾಯಿದ್ರು ಅವರು ಮೆಣಸಿನ ಕಾಳುಗಳನ್ನ. ಅದನ್ನು ತೊಗೊಂಬಂದಿದ್ದೆ. ಅದನ್ನು ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಅಂದರೆ ಫ್ರೀಝರಲ್ಲಿ ನೀವು ಇಟ್ಕೋಬೋದು ಆರಾಮಾಗಿ. 1 ವರ್ಷ 2 ವರ್ಷ ಎಲ್ಲ ಇರುತ್ತೆ ಜಾಸ್ತಿ ಕ್ವಾಂಟಿಟಿ ತಂದ್ರೂ. ಅಲ್ಲಿ ಅವರೇ ಬೆಳೆದಿದ್ದು ಮೆಣಸು ಕಾಳುಗಳನ್ನ ಮಾರ್ತಾಯಿದ್ರು. ಸೊ ಅವ್ರು ತೊಗೊಂಬಂದಿದ್ದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದನ್ನೇ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇನ್ನು ಸಾಕಷ್ಟು ಕೆಲಸಗಳಿದೆ, ಅದನ್ನು ಮಾಡಿಕೊಂಡು ಬೆಳಗ್ಗೆ ಸಿಗ್ತೀನಿ ನಾನು ನಿಮಗೆ. ಹಿಂದಿನ ದಿವಸ ಮೆಟ್ರೋಗೆ ಸಾಮಾನು ತರಕ್ಕೆ ಹೋಗಿದ್ದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಸುಮಾರು ಸಾಮಾನು ಇನ್ನೂ ಕಾರಲ್ಲೇ ಇತ್ತು. ಒಂದೇ ಒಂದು ಕವರಷ್ಟು ಸಾಮಾನು ತೊಗೊಂಬಂದಿತ್ತು ಮೇಲ್ಗಡೆ. ಅದರೊಳಗೆ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಸೂರಿ ಮೇಥಿ ಇದಂತೂ ಸಾಕಷ್ಟು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಹಾಗೆ ಫ್ರೆಶ್ ಆಗಿರೋದು ಸಿಗುತ್ತೆ ನಿಮಗೆ. ಮೆಟ್ರೋದಲ್ಲಿ ಟ್ರೈ ಮಾಡ್ಬೋದು. ಜೊತೆಗೆ ಡ್ರೈ ಫ್ರೂಟ್ಸ್ಗಳು. ಇವಾಗಂತೂ ಬೆಂಗಳೂರಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಮಾರೋದಕ್ಕೆ ಸುಮಾರು ಅಂಗಡಿಗಳು ಎಲ್ಲ ಕಡೆ ತಲೆ ಎದ್ದಿರೋದು ನೀವು ನೋಡಿರ್ಬೋದು. ಆದರೆ ನನಗೆ ಗೋಡಂಬಿ ಕ್ವಾಲಿಟಿ, ಬಾದಾಮಿ ಕ್ವಾಲಿಟಿ ಎಲ್ಲದೂ ಕೂಡ ಮೆಟ್ರೋದು ಇಷ್ಟ ಆಗುತ್ತೆ. ಆದರೆ ಕಾಶ್ಮೀರಕ್ಕೆ ಹೋಗಿ ಮಾಮ್ರ ಬಾದಾಮ್ ತಿಂದಮೇಲಂತೂ ಇಲ್ಲಿ ಬಾದಾಮಿಗಳ ಬಗ್ಗೆ ಸ್ವಲ್ಪ ನೋಡೇ ತೊಗೋಬೇಕು ಅನ್ನೋಂಗಾಗತ್ತೆ. ಆದರೆ ಮೆಟ್ರೋದಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ದ್ರಾಕ್ಷಿ, ಬಾದಾಮಿ, ಗೋಡಂಬಿ, ಹಾಗೆಯೇ ಪಿಸ್ತಾ ಉಪ್ಪು ಹಾಕಿರ್ತಾರಲ್ಲ, ಉಪ್ಪು ಹಾಕಿ ಇದು ಮಾಡಿರ್ತಾರಲ್ಲ, ಹುರಿದಿರ್ತಾರಲ್ಲ, ಆದ ಪಿಸ್ತಾ ಅದೆಲ್ಲವೂ ಕೂಡ ತಂದಿದೆ. ಅದಿಷ್ಟು ಈ ಕವರಲ್ಲಿತ್ತು. ಇದನ್ನೇ ನಮ್ಗೆ ತೋರಿಸಿದೆ. ಹಾಗೆ ಮೆಂತ್ಯ ತೊಗೊಂಬಂದು ಮೆಟ್ರೋದವ್ರದ್ದೇ ಅವ್ರದ್ದೇ ಇರುತ್ತಲ್ವ ಇನ್ ಹೌಸ್ ಬ್ರ್ಯಾಂಡು, ಅದನ್ನು ತೊಗೊಂಬಂದೆ. ಸಾಕಷ್ಟು ಡಿಸ್ಕೌಂಟು ಕಡಿಮೆ ಬೆಲೆ ಇತ್ತು. ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. ಮೆಂತ್ಯ ಸಾಕಷ್ಟು ಉಪಯೋಗಕ್ಕೆ ಬರ್ತಿರುತ್ತೆ. ಅಡುಗೆಗೆ ಬಳಸೋದಿದ್ದೀರು ಒಂದು ಕಡೆ. ಆದರೆ ನೆನೆಸ್ಬಿಟ್ಟು ತಲೆಗೆ ಹಚ್ಕೊಳ್ಳೋದ್ರಿಂದ ಕೂಡ ಕೂದಲಿಗೆ ಸಾಕಷ್ಟು ಲಾಭ ಇರುತ್ತೆ. ಅದಕ್ಕೂ ಕೂಡ ಬೇಕಾಗ್ತಿರುತ್ತೆ. ಸೊ ಅದಕ್ಕೆ ಮೆಂತ್ಯನ ತೊಗೊಂಬಂದೆ, ಚೆನ್ನಾಗಿದೆ ಅಂಥೇಳಿ. ಉಳಿದಿದ್ದು ಎಲ್ಲದೂ ಕೂಡ ದಿನಸಿ ಸಾಮಾನುಗಳೇ ಕಾರಲ್ಲಿದೆ. ಬೇಳೆ ಕಾಳುಗಳು, ಹಾಗೆಯೇ ಅಕ್ಕಿ, ಗೋಧಿ ಹಿಟ್ಟು, ಈ ಥರದ್ದೆಲ್ಲ ಸಾಮಾನುಗಳು. ಎಣ್ಣೆ ಅಂತಂದರೆ ಎಳ್ಳೆಣ್ಣೆಗಳು ಸಿಗುತ್ತೆ, ದೀಪಕ್ಕೆ ಹಾಕೋ ಎಣ್ಣೆ ಸಿಗುತ್ತೆ. ಇದೆಲ್ಲ ತಂದಿದ್ದು ಕಾರಲ್ಲೇ ಇತ್ತು. ಸೊ ಅದನ್ನೇ ನಾನು ನಿಮ್ಗೆ ಇಲ್ಲಿ ತೋರ್ಸೋಕೆ ಹೋಗ್ತಿಲ್ಲ, ಯಾಕೆಂದರೆ ಅದೇ ಹೊಸ ಐಟಮು ಅಂತೇನಿಲ್ಲ, ಅದೇನೇ. ಸೊ ಇವಾಗ ಕಾಫಿ ಕುಡಿದು ಮುಂದಿನ ಕೆಲಸಕ್ಕೆ ಹೋಗೋದು.
ಟೈಮಲ್ಲಿ 2 ಸಂದರ್ಭಗಳಲ್ಲಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ. ಎಸ್ಪೆಷಲಿ ನೀವು ಯೂಟ್ಯೂಬರ್ ಆಗಿದ್ರೆ ಇದು ಅರ್ಥ ಮಾಡ್ಕೊತೀರ. ಒಂದು, ಕ್ಯಾಮ್ರಾನ ಎಲ್ಲ ಸೆಟ್ ಮಾಡಿ ರೆಕಾರ್ಡ್ ಬಟನ್ ಒತ್ತಿದ ಮೇಲೆ ಮೆಮೊರಿ ಕಾರ್ಡ್ ಇಲ್ಲ ಅಂತ ಗೊತ್ತಾಗೋದು. ಇನ್ನೊಂದು, ಎಲ್ಲ ಮಾತಾಡಿದ ಮೇಲೆ ರೆಕಾರ್ಡ್ ಬಟನ್ ಒತ್ತೇ ಇಲ್ಲ ಅಂತ ಗೊತ್ತದು. ಇದೆರಡೂ ಇದೆಯಲ್ಲ, ಇದು ಆಗುವಷ್ಟು ಡಿಸಪಾಯಿಂಟ್ಮೆಂಟು ಅಯ್ಯೋ ಅಂತ ಅನ್ಸೋದಿದೆಯಲ್ಲ, ಅದು ಮೋಸ್ಟ್ಲಿ ಇನ್ಯಾವ ಸಂದರ್ಭದಲ್ಲಿ ಅಂದರೆ ಯೂಟ್ಯೂಬರ್ ಆಗಿದ್ರೆ ನಿಮ್ಗೆ ಇದು ಅರ್ಥ ಆಗುತ್ತೆ. ಸೊ ಇವಾಗ ನನಗೂ ಹಾಗೆ ಆಯಿತು. ಎಲ್ಲ ಸೆಟ್ ಮಾಡಿ ಎಲ್ಲ ಮಾಡಿಕೊಂಡು ರೆಕಾರ್ಡ್ ಮಾಡೋಣ ಅಂಥೇಳಿ ಇನ್ನೇನು ಬಂದು ಊಟ ಕೂತ್ಕೋಬೇಕು. ಊಟ ಕೂತಿ ಇನ್ನಿ ತೋರಿಸ್ತೀನಿ ಏನೇನಿದೆ ತಟ್ಟೆಯಲ್ಲಿ ಅಂಥೇಳಿ. ಬಟ್ ಅಷ್ಟೊತ್ತಿಗೆ ರೆಕಾರ್ಡ್ ಬಟನ್ ಒತ್ತಾಗ ಹೋದಾಯಿತು, ಕ್ಯಾಮ್ರಾದಲ್ಲಿ ಮೆಮೊರಿ ಕಾರ್ಡ್ ಇಲ್ಲ ಅಂಥೇಳಿ. ಸೊ ಬೆಳಗ್ಗೆ ನಿಮ್ಮ ಜೊತೆ ಮಾತಾಡ್ತಿರಲಿಲ್ಲ, ಬ್ಲಾಗ್ ಮಾಡಿದೆ. ಸೊ ಇವಾಗಲೇ ಊಟ ಮಾಡ್ತಾ ಬ್ಲಾಗ್ ಮಾಡೋಣ ಅಂಥೇಳಿ ಅಂದ್ಕೊಂಡೆ. ಸಿಗುಂಬಳಕಾಯಿ ಪಲ್ಯ, ಬಣ್ಸೌತೆಕಾಯಿ, ಅಲಸಂದೆ ಕಾಳು ಹಾಕಿ ಹುಳಿ ಮಾಡಿದ್ದೀನಿ. ಸೊ ಊಟ ಮಾಡ್ಕೊಂಡು ಒಂಚೂರು ಕೆಲಸ ಇದೆ ನನಗೆ, ಹೊರಗೆ ಹೋಗಬೇಕು. ಅದಕ್ಕೂ ಮುಂಚೆ ವ್ಲಾಗ್ ಮಾಡೋಣ. ಬೆಳಗ್ಗಿಂದ ವ್ಲಾಗ್ ಏನೋ ಸ್ಟಾರ್ಟ್ ಮಾಡಿದೆ, ಆಮೇಲೆ ಏನೂ ಮಾಡೋಕ್ಕಲ್ಲ ಅಂಥೇಳಿ. ಇವಾಗ ಬಿಸಿಲು ಬರ್ತಾಯಿದೆ. ಬೆಳಗ್ಗೆಯಿಂದ ಮೋಡನೇ ಇತ್ತು, ಮೋಡನೂ ಇತ್ತು. ಬೆಳಗ್ಗೆ ಒಂಚೂರು ಮಳೆ ಬಂತು ಅನ್ಸುತ್ತೆ, ಒದ್ದೆ ಆದಂಗೆ ಕಾಣಿಸ್ತಿತ್ತು. ಬಟ್ ವೆದರ್ ಅಂತೂ ನಿನ್ನೆ ಆ್ಯಕ್ಚುಲಿ ಚೆನ್ನಾಗಿ ಬಿಸಿಲಾಗಿತ್ತು. ಆದರೆ ಇವತ್ತು ಮತ್ತೆ ಯಾಕೋ ಈಗ ಬಿಸಿಲಿಗೆ ಬರ್ತಾಯಿದೆ. ಬೆಂಗಳೂರಿನ ವೆದರ್ ಹೇಗಾಗಿದೆ ಅಂತಂದರೆ ಒಂದು ವಾರ 10 ದಿವಸದಿಂದ ಅಂತೂ ಅಂದರೆ ಬಟ್ಟೆ ಒಗೆದಾಕಿದ್ದು ಬಟ್ಟೆ ಒಣಗೋ ಹಂಗೆ ಆಗ್ತಾಯಿದೆ. ಅದೇ ದೊಡ್ಡ ಖುಷಿ ಅಂತ ಹೇಳ್ಬೋದು. ಇಲ್ದಿದ್ರೆ ಬಟ್ಟೆಗಳನ್ನು ಒಣಗಿಸೋದಿದೆಯಲ್ಲ, ಅಫ್ಕೋರ್ಸ್ ಇವಾಗೆಲ್ಲ ಡ್ರೈಯರ್ ಎಲ್ಲ ಬಂದಿದೆ, ಎಲ್ಲ ಇದು ಮಾಡಬಹುದು. ಬಟ್ ಅದು ಇಲ್ಲ ಆಪ್ಷನ್ನು ಅಂತಂದರೆ ಒಣಗಿಸೋದಿದೆಯಲ್ಲ ಬಟ್ಟೆನ, ಅದು ಸ್ಕೂಲ್ಗೆಲ್ಲ ಇದ್ದಾಗ ಯೂನಿಫಾರ್ಮ್ಗಳು ಎಲ್ಲರಿಗೂ ಬಟ್ಟೆ ಬೇಕೇ ಬೇಕಾಗುತ್ತೆ. ಹೊರಗೆ ಹೋಗ್ಬೇಕಾದ್ರೆ ಏನೋ ಒಂದು ಆಫೀಸು ಅಂತಲೇ ಅಲ್ಲ, ಅಫ್ಕೋರ್ಸ್ ನನಗೂ ಅಷ್ಟೇ ಕೆಲವೊಂದು ಸತಿ ಕೆಲವೊಂದು ಡ್ರೆಸ್ಗಳು ಆರ್ಡ್ರಸ್ ಇದ್ದರೆ ಚೆನ್ನಾಗಿರ್ತಿತ್ತಲ್ಲ ಇವತ್ತು ಅಂತ ಅನ್ನಿಸ್ತಿರುತ್ತೆ. ಸೊ ಒಟ್ಟಿನಲ್ಲಿ ಎಲ್ಲರಿಗೂ ಇರುತ್ತೆ ಅವಶ್ಯಕತೆ. ಅಂತೂ ಈ ಬಟ್ಟೆ ಅಂತೂ ಒಣಗ್ತಾ ಇದೆ, ಅದೇ ದೊಡ್ಡ ಖುಷಿ ವಿಷಯ. ಸೊ ತಟ್ಟೆಯಲ್ಲಿ ಏನಿದೆ ತೋರಿಸ್ತೀನಿ. ಸಿಗುಂಬಳಕಾಯಿ ಪಲ್ಯ, ಹುಳಿ, ಹೇಳಿದ್ನಲ್ಲ ಬಣ್ಸೌತೆಕಾಯಿ, ಅಲಸಂದೆ ಕಾಳು ಹಾಕಿ ಮಾಡಿರೋದು. ಊಟ ಮಾಡಿ ಹೊರಗೆ ಓಡಬೇಕು, ನನ್ನ ಕೆಲಸ ಇದೆ. ಆಮೇಲೆ ಇನ್ನೇನು ಆಮೇಲೆ ಅಲ್ಲಿ ಹೊರಗೆ ಹೋದಾಗ ಏನು ಬ್ಲಾಗ್ ಮಾಡೋಕ್ಕಾಗೋದಿಲ್ಲ ನನಗೆ. ವಾಪಸ್ ಬಂದಮೇಲೆ ಮೋಸ್ಟ್ಲಿ ಬ್ಲಾಗ್ ಮಾಡ್ತೀನಿ ಅಂತ ಅನಿಸುತ್ತೆ. ಈ ಬ್ಲಾಗು ಒಂದು 2-3 ದಿವಸ ಕಂಟಿನ್ಯೂ ಆಗುತ್ತೆ. ಸೊ ಹಾಗಾಗಿ ನನಗೂ ಕೂಡ ಆರಾಮಾಗಿ ನಡೀತಾ ಇದೆ ಅಂತ ಅನಿಸುತ್ತೆ. ಈಗ ಊಟ ಮುಗಿಸ್ಕೊಂಡು ಹೋಗ್ತೀನಿ, ಆಮೇಲೆ ಸಿಗ್ತೀನಿ. ಗೊತ್ತಿಲ್ಲ ಯಾವಾಗ ನೆಕ್ಸ್ಟ್ ಸಿಗ್ತೇನೆ ಅಂತೇಳಿ. ಹಿಂದಿನ ದಿವಸ ಹೊರಗೆ ಹೋಗಿ ವಾಪಸ್ ಬರೋತ್ತಿಗೆ ರಾತ್ರಿ ಆಗಿತ್ತು. ಸೊ ಅವಾಗೇನೋ ನಾನು ವ್ಲಾಗ್ ಮಾಡಲಿಲ್ಲ. ಇವಾಗ ಮಾರನೇ ದಿವಸ ಆಗಿದೆ, ತಿಂಡಿ ಎಲ್ಲ ಆಗಿದೆ. ಇವಾಗ ಅಡುಗೆ ಮಾಡ್ತೀನಿ, ನಿಧಾನಕ್ಕೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಮಾಡ್ತೀನಿ. ಬೆಳಗ್ಗೆ ಬೇಗ ಅಡುಗೆ ಮಾಡಲಿಲ್ಲ. ಸೊ ಮಧ್ಯಾಹ್ನದ ಅಡುಗೆಗೆ ಇವತ್ತಿನ ದಿವಸ ಹುರುಳಿ ಕಾಳಿನ ಸಾರು ಮತ್ತು ಸಿಹಿ ಪಲ್ಯ ಹಾಗೆ ಖಾರದ ಪಲ್ಯ ಮಾಡ್ತಾಯಿದ್ದೀನಿ. ಹುರುಳಿ ಕಾಳನ್ನು 2 ದಿವಸ ಮುಂಚೆನೇ ನೆನೆಸ್ಬಿಟ್ಟು ಮೊಳಕೆ ಬರೆಸಿ ಇಟ್ಕೊಂಡಿದ್ದೆ. ಚಳಿಗಾಲ ಅಲ್ವಾ, ಅಷ್ಟೊಂದೇನು ಮೊಳಕೆ ಬಂದಿಲ್ಲ, ಆದರೆ ಬಂದಿದೆ ಮೊಳಕೆ. ಬೇಸಿಗೆಗಾಲದಲ್ಲಾದರೆ ತುಂಬ ಬೇಗ ಇನ್ನೂ ಜಾಸ್ತಿ ಬಂದಿರುತ್ತೆ. ಎಷ್ಟೇ ಬಟ್ಟೆಲಿ ಕಟ್ಟಿ ಏನು ಮಾಡಿದ್ರೂ ಚಳಿಗಾಲದಲ್ಲಿ ಸ್ವಲ್ಪ ಅಷ್ಟು ಮೊಳಕೆ ತುಂಬ ಬೇಗ ಬರೋದಿಲ್ಲ. ಇರಲಿ, ಆದರೆ ಮೊಳಕೆ ಸಾಕಷ್ಟು ಬಂದಿದೆ. ಸೊ ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸ್ಬಿಟ್ಟು ಬಸ್ತಿಟ್ಟಿದ್ದೀನಿ, ಅಂದರೆ ಅದು ಕಾಳು ಮತ್ತು ನೀರನ್ನು ಬೇರೆ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಮಿಕ್ಸರ್ ಜಾರಿಗೆ ಸ್ವಲ್ಪ ಕಾಯಿ ತುರಿ, ಹಾಗೆಯೇ ಬೇಯಿಸಿಟ್ಟಂತಹ ಕಾಳು ಮತ್ತು ಸಾರಿನ ಪುಡಿ, ಸ್ವಲ್ಪ ಜೀರಿಗೆ ಇದೆಲ್ಲವನ್ನು ಹಾಕ್ಕೊಂಡು ಮಸಾಲೆ ರುಬ್ಕೊಳ್ಳೋದಕ್ಕೆ ತಯಾರು ಮಾಡ್ಕೊಳ್ತಾಯಿದ್ದೀನಿ. ಮಿಕ್ಸರ್ ಜಾರಿನ ಮುಚ್ಚಳದಲ್ಲಿ ಗ್ಯಾಸ್ಕೆಟ್ ಇರುತ್ತಲ್ಲ, ಅದು ಲೂಸ್ ಆಗಿತ್ತು. ಸೊ ಅದನ್ನು ಸರಿಯಾಗಿ ಹಾಕೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ಗ್ಯಾಸ್ಕೆಟ್ ಚೇಂಜ್ ಮಾಡಬೇಕು. ಆ ಗ್ಯಾಸ್ಕೆಟು ಸ್ವಲ್ಪ ಯೂಸ್ ಮಾಡ್ತಾ ತೊಳಿಬೇಕಾದ್ರೆ ಎಲ್ಲದು ಏನಾಗಿರುತ್ತೆ, ಸ್ವಲ್ಪ ಎಳೆದಾಗಿರುತ್ತೆ, ದೊಡ್ಡದಾಗಿರುತ್ತೆ. ಕರೆಕ್ಟಾಗಿ ಏನು ಮುಚ್ಚಳ ಇರುತ್ತಲ್ಲ ಅದರಲ್ಲಿ ಕೂತ್ಕೊಳ್ಳೋದಿಲ್ಲ. ಸೊ ಗ್ಯಾಸ್ಕೆಟ್ನ ಬೇರೆ ತರಬೇಕು. ನಿಮಗೆ ಮಿಕ್ಸರ್ ಜಾರ್ನದ್ದು ಏನೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ರುಬ್ಬೋದಕ್ಕೆ ಬೇಕಾದರೆ ನೀವು ಒಂದು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ತಿಂತೀರಾ ಅಂದರೆ ನೀವು ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಇವತ್ತಿನ ದಿವಸ ಒಂದು ಟೊಮ್ಯಾಟೋನ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಅದು ಕೂಡ ಸಾಕಷ್ಟು ರುಚಿ ಬರುತ್ತೆ. ಸೊಪ್ಪಿನ ಸಾರುಗಳಿಗೆ, ಕಾಳಿನ ಸಾರುಗಳಿಗೆ ತುಂಬ ಜನದ ಮನೇಲಿ ಅಭ್ಯಾಸ ಇರುತ್ತೆ ಟೊಮ್ಯಾಟೊ ತಿರುವು ಹಾಕೋದು, ಈರುಳ್ಳಿ ತಿರುವು ಹಾಕೋದು. ಸೊ ಇವತ್ತಿನ ದಿವಸ ನಾನೇನು ಸಾಮಾನ್ಯವಾಗಿ ಹಾಕೋದಿಲ್ಲ. ಇವತ್ತಿನ ದಿವಸ ಟೊಮ್ಯಾಟೊ ಚೆನ್ನಾಗಿದೆ, ಒಂಚೂರು ಹಾಕಿ ಅಂದರೆ ರುಬ್ಬೋದಕ್ಕೆ ಹಾಕಿ ನೋಡೋಣ, ರುಚಿ ಕೂಡ ಬೇರೆ ಥರ ಬರುತ್ತೆ ಅಂತ ಅನ್ನಿಸ್ತು. ಒಂದು ಸತಿ ಈರುಳ್ಳಿ ಹಾಕಿ ಮಾಡ್ತಾಯಿರ್ತೀನಿ. ಈ ಥರ ಎಲ್ಲ ಸತಿನೂ ಒಂದೇ ಥರ ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ಸತಿ ಟೊಮ್ಯಾಟೊ ಹಾಕೋದು, ಒಂದು ಸತಿ ಈರುಳ್ಳಿ ಹಾಕಿದಾಗ ಏನಾಗುತ್ತೆ, ರುಚಿ ಬೇರೆ ಬೇರೆ ಥರ ಬರುತ್ತೆ. ಊಟ ಮಾಡಬೇಕಾದ್ರೆ ಅದೇ ಥರ ಸಾರು ಅಂತೇನೋ ಅನ್ಸೋದಿಲ್ಲ. ಸ್ವಲ್ಪ ಈ ಸತಿ ಬೇರೆ ಥರ ಇದೆ ಅಂತ ಅನ್ಸುತ್ತಲ್ವ. ವೇರಿಯೇಷನ್ ಕೊಡೋದು ಅಂದರೆ ಅಡುಗೆಲಿ ಹಾಗೇನೆ ಅಂತ ಹೇಳ್ಬೋದು. ಹಾಕೋ ಇಂಗ್ರೀಡಿಯೆಂಟ್ಸಲ್ಲಿ ಯಾವುದನ್ನು ಒಂದನ್ನು ಹಾಕ್ಬೋದು, ಒಂದನ್ನು ತೆಗಿಬೋದು.
ಈ ಥರ ಯೋಚನೆ ಮಾಡ್ತಾ ಹೋದರೆ ಸ್ವಲ್ಪ ರುಚಿಗಳಲ್ಲಿ ವ್ಯತ್ಯಾಸ ಬರುತ್ತೆ, ಒಂದು ಊಟದಲ್ಲಿ ಒಂದು ಹೊಸತನ ಇರುತ್ತೆ ಅಂತ ನನಗೆ ಅನಿಸುತ್ತೆ. ಕಾಯಿ ತುರಿನ ಕೂಡ ಹಾಕ್ಕೊಂಡಿದ್ದೀನಿ. ಕಾಳಿನ ಸಾರುಗಳೆಲ್ಲ ಮಾಡ್ಬೇಕಾದ್ರೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡ್ರೆ ಘಮ ಕೂಡ ಇರುತ್ತೆ, ಹಾಗೆ ಅರ್ಗೋದಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ ಜೀರಿಗೆ ಅಂತ ಹೇಳ್ಬೋದು. ಒಂದೊಂದು ಸತಿ ಕಾಳುಗಳನ್ನೆಲ್ಲ ತಿಂದಾಗ ಹೊಟ್ಟೆ ಉಬ್ಬರ ಥರ ಆಗೋದು ಅಥವಾ ಸರಿಯಾಗಿ ಅರಗದೇ ಇರೋದೆಲ್ಲ ಇರುತ್ತಲ್ವ, ಅದೆಲ್ಲದಕ್ಕೂ ಈ ಜೀರಿಗೆ ಹಾಕೋದು ಒಂದು ಪರಿಹಾರ ಅಂತ ಹೇಳ್ಬೋದು, ಅರಗೋದಕ್ಕೆ ಸಹಾಯ ಆಗುತ್ತೆ ಅಂಥೇಳಿ. ಟೊಮ್ಯಾಟೊನ ಅದರದ್ದು ಬೀಜ ಇದೆಲ್ಲ ತೆಗೆದುಬಿಟ್ಟು ಇಲ್ಲಿ ಮಿಕ್ಸರ್ ಜಾರಿಗೆನೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ರುಬ್ಕೊಂಡು ಕಾಳು ಬೇಯಿಸಿ ಬಸ್ತಿಟ್ಟಿರುವಂಥ ನೀರಿನ ಜೊತೆಗೆ ಸೇರಿಸ್ಬೇಕು. ಸೊ ಆಮೇಲೆ ಸ್ವಲ್ಪ ಕಾಳುಗಳನ್ನು ಸೇರಿಸ್ಕೊಂಡು ಸಾರನ್ನು ಕುದಿಸ್ಕೋಬೇಕಾಗತ್ತೆ. ಸಿಹಿ ಪಲ್ಯ ಖಾರದ ಪಲ್ಯ ಹೇಗೆ ಮಾಡ್ತೀನಿ ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಈ ಚಳಿಗೆ ಬಿಸಿ ಬಿಸಿಯಾಗಿ ಹುರುಳಿ ಕಾಳಿನ ಸಾರು ತುಂಬಾ ರುಚಿಯಾಗಿರುತ್ತೆ. ಮುದ್ದೆ ಊಟ ಮಾಡ್ತೀರ ಅಂದರೆ ಮುದ್ದೆ ಜೊತೆಗೂ ಕೂಡ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತ ಹೇಳ್ಬೋದು. ಅನ್ನದ ಜೊತೆಗೆ ಬಿಸಿ ಬಿಸಿಯಾಗಿ ಅನ್ನ ಸಾರು ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಂಡು ತಿಂದ್ರೆ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಈಗ ಮಸಾಲೆನೆಲ್ಲ ರುಬ್ಕೊಂಡು ಆಮೇಲೆ ಬಸ್ತಿಟ್ಟಿರುವಂಥ ನೀರಿನ ಜೊತೆಗೆ ಕಟ್ಟೆ ಏನಿರುತ್ತಲ್ಲ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಇದೇನೆ ಹುರುಳಿ ಕಾಳನ್ನು ಬೇಯಿಸಿ ಬಸ್ತಿಟ್ಕೊಂಡಂತಹ ನೀರು ಅಥವಾ ಕಟ್ಟು ಅಂತ ಹೇಳ್ಬೋದು. ಹಾಗೆ ಕಾಳು ಇಲ್ಲಿದೆ, ಚೆನ್ನಾಗಿ ನೀರೆಲ್ಲ ಹೋಗಿರಬೇಕು, ಪಲ್ಯ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಇದು ನೀರೇನಿದೆಯಲ್ಲ ಇದು ತುಂಬ ಒಳ್ಳೆಯದು, ಎಸ್ಪೆಷಲಿ ಮಂಡಿ ನೋವಿನ ಸಮಸ್ಯೆಯಿಂದ ಬಳಲ್ತಿರೋರಿಗೆ ತಿನ್ನಬೇಕು ಅಂತ ಹೇಳ್ತಾರೆ, ಶಕ್ತಿ ಕೊಡುತ್ತೆ ಅಂಥೇಳಿ. ಈಗ ಮಸಾಲೆ ಎಲ್ಲ ರುಬ್ಬಿದ್ದಾಗಿದೆ, ಅದನ್ನು ಕೂಡ ಈಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಕಾಳನ್ನು ಹಾಕ್ಕೊಂಡ್ರೆ, ಅಂದರೆ ಬೇಯಿಸಿಟ್ಟು ರುಬ್ಬೋದು ಕೂಡ ಕಾಳನ್ನು ಹಾಕ್ಕೊಂಡಿದ್ದೀವಿ, ಜೊತೆಗೆ ಹಾಗೆ ಮೇಲೆ ಒಂದು ಸೌಟಷ್ಟು ಕಾಳನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ನಾಟಿ ಟೊಮೆಟೊ ಬರುತ್ತಲ್ಲ ಅದನ್ನು ಕೂಡ ಹಾಕೋಬೋದು. ಅಂದರೆ ಆಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ರಸ ಏನು ಹಾಕ್ತೀವಲ್ಲ ಅದನ್ನು ಸ್ವಲ್ಪ ಕಡಿಮೆ ಹಾಕೋಬೇಕಾಗತ್ತೆ ಅಷ್ಟೇ. ನಾನಿಲ್ಲಿ ಹಾಕಿದ್ದು ಈ ನಾಟಿ ಟೊಮೆಟೊ ಅಲ್ಲ, ಮಾಮೂಲಿ ಏನು ಹೈಬ್ರಿಡ್ ಬರುತ್ತಲ್ಲ ಅದು, ಈ ನಾರ್ತ್ ಇಂಡಿಯನ್ ಸಬ್ಜಿ ಎಲ್ಲ ಯೂಸ್ ಮಾಡ್ಕೋತೀವಲ್ಲ ಅದು ಅಂತ ಹೇಳ್ಬೋದು. ಹುಳಿ ಇರುತ್ತೆ ನಾಟಿ ಟೊಮೆಟೊ, ಅದನ್ನು ಹಾಕಿದಾಗ ಹುಣಸೆ ಹಣ್ಣನ್ನು ನೋಡ್ಕೊಂಡು ಹಾಕೋಬೇಕಾಗತ್ತೆ. ನಾನು ಕೂಡ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ, ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ರಸ. ಮಿಕ್ಸರ್ ಜಾರ್ನಲ್ಲಿ ಕಾಳೆಲ್ಲ ರುಬ್ಬಿದಾಗ ಏನಾಗುತ್ತೆ ಅಂಟ್ಕೊಂಡ್ಬಿಟ್ಟಿರತ್ತಲ್ವ, ಸೊ ಅದು ಅಷ್ಟು ಸುಲಭವಾಗಿ ಬರೋದಿಲ್ಲ. ಆವಾಗ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಈ ಸಾರಲ್ಲಿ ಕಟ್ಟಿಕೊಂಡಿದ್ನಲ್ಲ ಬಿಸಿ ಇರುತ್ತಲ್ಲ ಅದೇ ನೀರನ್ನ ಹಾಕ್ಕೊಂಡು ಹಾಗೆ ಮಿಕ್ಸರ್ ಜಾರ್ನ ಒಂದ್ಸತಿ ಅಂದರೆ ವಿಪ್ಪಲ್ಲಿ ಓಡಿಸಿದ್ದಕ್ಕೆ ಅಲ್ಲಿ ಅಂಟ್ಕೊಂಡಿರೋದೆಲ್ಲ ಚೆನ್ನಾಗಿ ಬಿಟ್ಕೊಳ್ತು. ಈಗ ಸುಲಭವಾಗಿ ಬಳೆದು ಹಾಕ್ಬೋದು. ಮಸಾಲೆ ಎಲ್ಲ ಅಷ್ಟು ಘಮ ಅಂತಿರುತ್ತೆ, ಅದೆಲ್ಲದು ಕೂಡ ಮಿಕ್ಸರಿಗೆ ಹತ್ಕೊಂಡಾಗ ಅದನ್ನು ಹಾಗೆ ವೇಸ್ಟ್ ಮಾಡೋ ಬದಲು ನೀಟಾಗಿ ಬಳೆದು ಹಾಕ್ಕೊಂಡ್ರೆ ಚೆನ್ನಾಗೂ ಇರುತ್ತೆ ರುಚಿ. ನಾನು ಕೂಡ ಇಲ್ಲಿ ಹಾಗೆ ಮಾಡ್ತಾಯಿದ್ದೀನಿ. ಇದಕ್ಕೆ ಉಪ್ಪು, ಬೆಲ್ಲ, ಹಾಗೆಯೇ ಹುಣಸೆ ಹಣ್ಣಿನ ರಸ ಇದಿಷ್ಟು ಕೂಡ ಸೇರಿಸ್ಕೋಬೇಕು. ಮತ್ತು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎರಡನ್ನೂ ಹಾಕೋಬೋದು. ಈ ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಕರ್ಬೇವಿನ ಸೊಪ್ಪಿತ್ತು, ಅದನ್ನು ಮಾತ್ರ ಹಾಕಿ, ಇನ್ನು ಕೊತ್ತಂಬರಿ ಸೊಪ್ಪು ಇರಲಿಲ್ಲ. ಈ ಒಂದು ಸಾರಿಗೆ ಮಾತ್ರ ಟೊಮ್ಯಾಟೊ ಸಾರಿಗೂ ಅಷ್ಟೇ, ಅದಕ್ಕೂ ಚೆನ್ನಾಗಿರುತ್ತೆ, ಇದಕ್ಕೂ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಬಿದ್ದರೆ ಸಾರಿಗೆ ಒಂದು ವಿಶೇಷವಾದ ಘಮ ಬರುತ್ತೆ ಅಂತ ಹೇಳ್ಬೋದು. ನಾನು ಸಾಮಾನ್ಯವಾಗಿ ಎಲ್ಲದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕೋದಕ್ಕೆ ಕಡಿಮೆ. ಅಂದರೆ ಕೆಲವ್ರಿಗೆ ಅಭ್ಯಾಸ ಇರುತ್ತಲ್ವ, ಅಡುಗೆ ಎಲ್ಲ ತಯಾರಾದ್ಮೇಲೆ ಮೇಲ್ಗಡೆ ಉದುರಿಸೋದು ಕೊತ್ತಂಬರಿ ಸೊಪ್ಪನ್ನ. ನನಗದು ಇಷ್ಟ ಆಗೋದಿಲ್ಲ. ಯಾಕೆ ಅಂತಂದರೆ ಅಕಸ್ಮಾತ್ ಮಧ್ಯಾಹ್ನ ಮಾಡಿದ ಅಡುಗೆ ಉಳಿದ್ರೆ ರಾತ್ರಿ ಹೊತ್ತಿಗೆ ಆ ಹಸಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಅದು ಬೆಂದಿರೋದಿಲ್ಲ, ಅದೊಂದು ರೀತಿ ಹಾಗೆ ಅದ್ರ ಶಾಖಕ್ಕೆ ಬಾಡಿ ಹೋಗಿ ಒಂಥರ ಅದರದ್ದೊಂದು ವಾಸನೆ ಬರೋಕ್ಕೆ ಶುರುವಾಗುತ್ತೆ. ಆಮೇಲೆ ಒಂದೊಂದ್ಸತಿ ಇಡೀ ಅಡುಗೆನೇ ಕೆಡೋ ಸಾಧ್ಯತೆ ಕೂಡ ಇರುತ್ತೆ ಬರೀ ಒಂದು ಹಸಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ. ಹಾಗಾಗಿ ನಾನು ಕುದಿಸ್ಬೇಕಾದ್ರೆ ಹಾಕ್ತೀನಿ, ಇಲ್ಲ ಆವಾಗಲೇ ಊಟ ಮಾಡಿ ಖಾಲಿ ಮಾಡ್ತೀವಿ ಅನ್ನೋ ಪದಾರ್ಥಕ್ಕೆ ಮಾತ್ರ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಸುಮ್ಮನೆ ಹಾಗೆ ಈಗ ಕೆಲವ್ರಿಗೆ ಚಿತ್ರಾನ್ನ, ಬಾತು, ಪುಳಿಯೋಗರೆ ಎಲ್ಲದಕ್ಕೂ ಮೇಲ್ಗಡೆ ಹಾಕೋ ಅಭ್ಯಾಸ ಇರುತ್ತಲ್ಲ, ಆ ಥರ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಕರಿಬೇವು ಸೊಪ್ಪನ್ನು ತೊಳೆದು ಇವಾಗ ಹಾಕ್ತೀನಿ, ಕಡ್ಡಿ ಸಮೇತ ಹಾಕಿದ್ರೆ ಅಂದರೆ ಚೆನ್ನಾಗಿದೆ, ಕ್ಲೀನಾಗಿದೆ, ಏನು ಹುಳ ಆಗಲಿ ಏನು ಗಲೀಜಾಗಲಿ ಇಲ್ಲ ಅಂದರೆ ಕಡ್ಡಿ ಸಮೇತ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ, ಅದರದ್ದೆಲ್ಲ ಘಮ ಬಿಟ್ಕೊಳ್ಳುತ್ತೆ. ಈಗ ಹುಣಸೆ ಹಣ್ಣಿನ ರಸನ ಹಾಕಬೇಕು.
ಸಾರಿಗೆ ಹಾಕೋ ಎಲ್ಲ ಪದಾರ್ಥಗಳು ಹಾಕಾಗಿದೆ. ಸ್ವಲ್ಪ ಬೆಲ್ಲದ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೆ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲದು ಇದ್ರೇ ಒಂದು ರುಚಿ ಹದವಾಗಿ ಬರೋದು. ಹಾಗೆ ನೀರು ಕೂಡ ಸಾಕಷ್ಟು ಹಾಕ್ಕೊಂಡು ಸಾರಿನ ಹದನ ಸೆಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಳಿನ ಜೊತೆಗೆ ತೆಂಗಿನ ತುರಿ ಹಾಗೆಯೇ ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಸಿಹಿ ಪಲ್ಯ ಮಾಡೋದಕ್ಕೆ. ಸಿಹಿಗೆ ತಕ್ಕಷ್ಟು ಬೆಲ್ಲದ ಪುಡಿ. ಇಲ್ಲಿ ಸ್ವಲ್ಪ ಈ ಬೆಲ್ಲದ ಪುಡಿ ಅಷ್ಟೊಂದೇನು ಸ್ವೀಟ್ ಜಾಸ್ತಿ ಇಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈ ರೀತಿ ಕೆದಕ್ತಾ ಇರಬೇಕು, ಕೈ ಆಡಿಸ್ತಾ ಇರಬೇಕು. ಎಲ್ಲಿವರೆಗೆ ಅಂತೇಳಿದ್ರೆ ಈಗ ಬೆಲ್ಲ ನೀರು ಬಿಡೋಕ್ಕೆ ಶುರುವಾಗುತ್ತೆ. ನೀರು ಬಿಟ್ಟಿದ ಮೇಲೆ ಇದು ಇಂಗಬೇಕು, ಆ ನೀರೆಲ್ಲ ಇಂಗು ಹೋಗಬೇಕು. ಅಲ್ಲಿವರೆಗೂ ಈ ರೀತಿಯಾಗಿ ಕೈ ಆಡಿಸ್ಕೊತಾ ಇರಬೇಕಾಗತ್ತೆ. ಹಾಗೆ ಊರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಅಥವಾ ಸಿಮ್ನಲ್ಲಿ ಇಟ್ಕೊಳ್ಳಿ. ಬೆಲ್ಲ ಎಲ್ಲ ಇರೋದ್ರಿಂದ ನೀವು ಕೈ ಆಡಿಸ್ದೆ ಬಿಟ್ಬಿಟ್ರೆ ಸೀದೋಗೋ ಸಾಧ್ಯತೆ ಇರುತ್ತೆ. ಈಗ ನೋಡಿ ಅದರೊಳಗಿರೋವಂಥ ನೀರಿನ ಅಂಶ ಎಲ್ಲದೂ ಕೂಡ ಹೋಗಿದೆ. ಈ ರೀತಿಯಾಗಿ ಸಿಹಿ ಪಲ್ಯ ತಯಾರಾಗಿದೆ. ಇದಂತೂ ತುಂಬ ರುಚಿಯಾಗಿರುತ್ತೆ, ನಮ್ಮಲ್ಲಿ ಎಲ್ಲರಿಗೂ ಇಷ್ಟವಾದ್ದು ಅಂತ ಹೇಳ್ಬೋದು. ಹುರುಳಿ ಸಾರು ಜೊತೆಗೆ ಈ ಸಿಹಿ ಪಲ್ಯ ಅಂದರೆ ಖಾರದ್ದು ಕೂಡ ತೋರಿಸ್ತೀನಿ ನಾನು ನಿಮಗೆ. ಸಾರಿಗೆ ಒಗ್ಗರಣೆ ಹಾಕಾಗಿದೆ. ಸಾಸಿವೆ, ಜೀರಿಗೆ, ಇಂಗು, ತುಪ್ಪದ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆಲಿ ಹಾಕೋದಕ್ಕಿಂತ ಸಾರು ಮಾಡಿದಾಗ ಸಾಮಾನ್ಯವಾಗಿ ತುಪ್ಪದ ಒಗ್ಗರಣೆ ಹಾಕಿದ್ರೆ ಚೆನ್ನಾಗೂ ಇರುತ್ತೆ. ಹಾಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ಇದು ಒಳ್ಳೆಯದು ಅಂತ ಹೇಳ್ಬೋದು. ಈಗ ಖಾರದ ಪಲ್ಯಕ್ಕೆ ನೀವು ಬೇಕಾದರೆ ಈರುಳ್ಳಿನ ಹೆಚ್ಚಿ ಹಾಕೋಬೋದು ಒಗ್ಗರಣೆಗೆ. ನಾನಿಲ್ಲಿ ಬರೀ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನೇ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಈರುಳ್ಳಿ ತಿಂತೀರಾ ಅಂದರೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚು ಹಾಕೋಬೋದು. ಇನ್ನೂ ನಿಮಗೆ ಫ್ಲೇವರ್ಫುಲ್ ಆಗಿರಬೇಕು ಅಂದರೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಕೂಡ ಹಾಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ತೋರಿಸ್ತಿರೋದು ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿ ರುಚಿ ಕೂಡ ಚೆನ್ನಾಗಿರೋವಂಥದ್ದು. ನಮ್ಮಲ್ಲಿ ಸಿಹಿ ಪಲ್ಯಕ್ಕೆ ತುಂಬಾ ಅಂದರೆ ಇಂಪಾರ್ಟೆನ್ಸ್ ಅದಕ್ಕೆ ಇರೋದ್ರಿಂದ ಈ ಖಾರದ ಪಲ್ಯಕ್ಕೆ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು. ಇದಕ್ಕೆ ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತೀನಿ. ನಿಂಬೆಹಣ್ಣಿನ ರಸ ಬೇಕಾದರೆ ಅದನ್ನು ಕೂಡ ನೀವು ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸಾಕಷ್ಟು ವೇರಿಯೇಷನ್ಗಳಲ್ಲಿ ಕೊಟ್ಟು ನೀವು ಇದನ್ನು ಖಾರದ ಪಲ್ಯನ ಮಾಡ್ಕೋಬೋದು. ಇದಕ್ಕೆ ಕಾಯಿ ತುರಿ ಹಾಕಿದ್ಮೇಲೆ ಚೆನ್ನಾಗಿ ಹುರ್ಕೊಳ್ಳಿ, ಯಾಕೆಂದರೆ ಪಲ್ಯ ಸಾಮಾನ್ಯ ರಾತ್ರಿವರೆಗೂ ಇರುತ್ತಲ್ವ. ಹಾಗಾಗಿ ಕಡೆಯದಾಗಿ ಊಟದ ತಟ್ಟೆ ಈ ರೀತಿ ತಯಾರಾಗಿದೆ. ಸಿಹಿ ಪಲ್ಯ, ಖಾರದ ಪಲ್ಯ, ಹುರುಳಿಕಾಳಿನ ಸಾರು, ರಾಜ್ಮುಡಿ ಅಕ್ಕಿನ ಬಳಸಿ ಮಾಡಿದಂಥ ಅನ್ನ, ಹಾಗೆ ಪೇಣಿ ಸಂಡಿಗೆ. ಈ ಊಟದ ತಟ್ಟೆನ ನೋಡಿ ಬಾಯಲ್ಲಿ ನೀರು ಬರ್ತಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಇಷ್ಟು ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ಸುಂದರವಾದ ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.